ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾಟಿ ಹಸುವಿನ ಗಿಣ್ಣ ಯಾವ ಥರ ಮಾಡ್ಕೊಳ್ಳೋದು ಈಸಿಯಾಗಿ ಸಿಂಪಲ್ಲಾಗಿ ಅಂತ ನೋಡೋಣ ಬನ್ನಿ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾನು ಸ್ವಲ್ಪ ಬೆಲ್ಲನ ತೊಗೊಂಡಿದ್ದೀನಿ, 2 ಏಲಕ್ಕಿನ ತೊಗೊಂಡಿದ್ದೀನಿ, ಸ್ವಲ್ಪ ಗೀಬಿನ ಹಾಲು ಮತ್ತು ಏನು ಗಿಣ್ಣದ ಹಾಲು ತಗೊಂಡಾದಮೇಲೆ ನಾರ್ಮಲ್ ಈ ಥರ ಹಾಲು ಬರುತ್ತೆ, ಅದನ್ನು ನಾನು ಇವಾಗ ಒಂದು ಪಾತ್ರೆ ಒಳಗಡೆ ಈ ಬೆಲ್ಲ ಏನು ತೊಗೊಂಡಿದ್ದೆ ಆ ಬೆಲ್ಲನ ಚೆನ್ನಾಗಿ ಕುಟ್ಟಿ ಸಣ್ಣ ಸಣ್ಣಕ್ಕೆ ಮಾಡ್ಕೊಂಡು ಆ ಹಾಲು ಒಳಗಡೆ ಅದು ನೆನಿಲಿಕ್ಕೆ ಬಿಡ್ತಾಯಿದ್ದೀನಿ. ಯಾಕಂದರೆ ಹಿಡಿ ಬೆಲ್ಲನ ಹಾಕಿದ್ರೆ ಬೇಗ ನೆನೆಯಲ್ಲ ಮತ್ತು ಅದು ತುಂಬಾ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನು ಬೆಲ್ಲನ ಕ್ಲೀನಾಗಿ ಕುಟ್ಟಿ ಪುಡಿ ಮಾಡಿ ಈ ಥರ ಹಾಲಲ್ಲಿ ನೆನೆಯೋಕ್ಕೆ ಇಡ್ತಾಯಿದ್ದೀನಿ. ಅದನ್ನು ಕೈ ಹಾಕಿ ನೀವು ಕ್ಲೀನಾಗಿ ಹಾಲು ಒಳಗಡೆ ಅದನ್ನು ಕ್ಲೀನಾಗಿ ನೀವು ಸ್ಮ್ಯಾಶ್ ಮಾಡಬೇಕಾಗುತ್ತೆ. ಯಾಕಂದರೆ ಅದರಲ್ಲಿ ಕಲ್ಲು ಮತ್ತು ನಾವು ಏನು ಹಾಲು ಕರಿತೀವಲ್ವ, ಆವಾಗ ಹಾಲು ಕರಿಯೋ ಟೈಮಲ್ಲಿ ಹಸುವಿನ ಕೂದಲು ಕೂಡ ಒಂದೊಂದು ಮಿಸ್ಸಾಗಿ ಬಿದ್ದಿರುತ್ತೆ. ಹಾಗಾಗಿ ಈ ಥರ ಫಸ್ಟು ಬೆಲ್ಲನ ಈ ಥರ ಎಲ್ಲ ಸ್ಮ್ಯಾಶ್ ಮಾಡಿಕೊಂಡು ಅದು ಕರ್ಗೋವರೆಗೂ ಬಿಟ್ಟು ಆಮೇಲೆ ನಾವು 2-3 ಸಲ ಸೋಸ್ಕೋಬೇಕಾಗುತ್ತೆ. ನಾನು ಮುಂದೆ ಹೆಂಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಬೆಲ್ಲ ಕರಗ್ತಾ ಅದು ಇಷ್ಟಿಷ್ಟೇ ಆಗಿದೆ. ಕೆಲವೊಂದು ಬೆಲ್ಲ ತುಂಬಾ ಗಟ್ಟಿ ಇರುತ್ತೆ, ಕೆಲವೊಂದು ಬೆಲ್ಲ ಸಾಫ್ಟ್ ಇರುತ್ತೆ, ಬೇಗನೆ ಕರ್ಗೋಗ್ಬಿಡುತ್ತೆ. ನಾನು ಹಾಕಿರೋ ಬೆಲ್ಲ ಸ್ವಲ್ಪ ಗಟ್ಟಿ ಇರೋದ್ರಿಂದ ಅದು ತುಂಬ ಟೈಮ್ ಹಿಡಿತು ಕರಗಲಿಕ್ಕೆ. ಹಾಗಾಗಿ ಸ್ವಲ್ಪ ಪೌಡ್ರ್ ಮಾಡಿ ಹಾಕಿಬಿಟ್ರೆ ಅದು ಅಷ್ಟು ಟೈಮ್ ಹಿಡಿಯಲ್ಲ. ಇವಾಗ ನೋಡಿ, ನಾನು ಅದೇನು ಬೆಲ್ಲ ಎಲ್ಲ ನಾನು ನೆನೆಯೋಕ್ಕೆ ಇಟ್ಟಿದ್ದೆ, ಆ ಬೆಲ್ಲ ಮತ್ತು ಹಾಲನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಸೋಸ್ಕೊಳ್ತಾ ಇದ್ದೀನಿ ಒಂದು ಟೈಮು. ಆಮೇಲೆ ಗೀಬಿನ ಹಾಲು ಹಾಕ್ತಾಯಿದ್ದೀನಿ. ಆ ಹಾಲನ್ನು ಹಾಕಿ ಫಸ್ಟೇ ಹಾಕಿ ನಾವು ಬೆಲ್ಲದ ಜೊತೆ ಹಾಕಿ ಅದನ್ನು ಇದು ಮಾಡಿಬಿಟ್ರೆ ಏನಾಗುತ್ತೆ, ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಾಗಲ್ಲ ಅಂತ ನಾನು ಲಾಸ್ಟಿಗೆ ಗೀಬಿನ ಹಾಲನ್ನ ಹಾಕಿ ಅದನ್ನು ಸೋಸ್ಕೊಳ್ತಾ ಇದ್ದೀನಿ. ಇವಾಗ ಎರಡನ್ನೂ ಮಿಕ್ಸ್ ಮಾಡಿ ಮತ್ತೆ ನಾನು 1-2 ಸರಿ ಸೋಸ್ಕೊಳ್ತೀನಿ. ಯಾಕಂದರೆ ಬೆಲ್ಲದಲ್ಲಿ ಕಲ್ಲು ಮತ್ತು ಒಂಚೂರು ಸಣ್ಣ ಮಣ್ಣು ಥರ ಇರುತ್ತೆ. ನೀವು ಹುಷಾರಾಗಿ ಆದಷ್ಟು 2-3 ಸಲ ಸೋಸ್ಕೋಬೇಕಾಗುತ್ತೆ. ನಾನಿಲ್ಲಿ 3 ಸಲ ಸೋಸ್ಕೊಂಡಿದ್ದೀನಿ. ಮತ್ತು ಹಸುವಿನ ಹಾಲಲ್ಲಿ ಹಸುವಿನ ಕೂದಲು ಮತ್ತು ಏನಾದರೂ ಬಿದ್ದಿರೋ ಅಂಥ ಚಾನ್ಸ್ ಇರುತ್ತೆ. ಹಾಗಾಗಿ ನಾನು ಸೋಸ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಆದಮೇಲೆ 1-2 ಏಲಕ್ಕಿಯಷ್ಟು ನಾನು ಪೌಡ್ರು ಮಾಡಿ ಆ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಾದರೆ 1 ಏಲಕ್ಕಿನೂ ಹಾಕ್ಕೋಬೋದು. ನಮಗೆ ಏಲಕ್ಕಿ ಇಷ್ಟ ಇಲ್ಲ ಅಂದರೂ ಆಪ್ಷನಲ್ಲು, ಏಲಕ್ಕಿ ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ಮತ್ತು ಫ್ಲೇವರು ಚೆನ್ನಾಗಿರುತ್ತೆ ಅಂತ ಏಲಕ್ಕಿ ಪೌಡ್ರನ್ನ ನಾನು ಹಾಕ್ತಾಯಿದ್ದೀನಿ. ಏಲಕ್ಕಿ ಪೌಡ್ರನ್ನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಇವಾಗ ನಾನೊಂದು ಕುಕ್ಕರಿಗೆ ಸ್ವಲ್ಪ ನೀರನ್ನು ಹಾಕಿ ಅದೇನು ಗಿಣ್ಣದ ಹಾಲು ಮತ್ತು ಗೀಬಿನ ಹಾಲು ಹಾಕಿದ್ನಲ್ವ ಆ ಎರಡನ್ನೂ ಮಿಕ್ಸ್ ಮಾಡಿ ಕ್ಲೀನಾಗಿ ಒಂದು ಪಾತ್ರೆ ಅಂದರೆ ಕುಕ್ಕರ್ ಒಳಗಡೆ ನೀರು ಹಾಕಿ ಆ ಪಾತ್ರೆನ ಇಡ್ತಾಯಿದ್ದೀನಿ. ಇದು ಪಾತ್ರೆ ಸ್ವಲ್ಪ ದೊಡ್ಡದಿರೋದ್ರಿಂದ ನಾನು ವಿಷಲ್ ಹೊಡೆಸಿಲ್ಲ. ನೀವು ಬೇಕಾದರೆ ಪಾತ್ರೆಯಲ್ಲೂ ಮಾಡ್ಕೋಬೋದು, ಇಲ್ಲ ಇಡ್ಲಿ ಪಾತ್ರೆಯಲ್ಲೂ ಮಾಡ್ಕೋಬೋದು. ನಿಮ್ಮ ಸಣ್ಣ ಪಾತ್ರೆಯಲ್ಲಿ ಮಾಡ್ತೀವಿ ಅಂದರೆ ವಿಷಲ್ ಮಾಡಿಸ್ಕೋಬೋದು. 1-2 ವಿಷಲ್ ಇಲ್ಲ 1 ವಿಷಲ್ ಮಾಡಿಸ್ಕೊಂಡ್ರೆ ಗಿಣ್ಣ ರೆಡಿ ಆಗುತ್ತೆ. ಇಲ್ಲಿ ನೋಡಿ, ನಾನು ಫೈನಲಿ ಒಂದು 10-15 ನಿಮಿಷ ಬೇಯಿಸಿದ್ದೀನಿ. ಸಾಕು, ಜಾಸ್ತಿ ಬೇಯಿಸೋಕ್ಕೆ ಹೋಗ್ಬಿಡಿ. ಜಾಸ್ತಿ ಬೇಯಿಸಿದ್ರೆ ಏನಾಗುತ್ತೆ, ಒಂಥರ ಬೆಂಡ್ ಥರ ಆಗಿಬಿಡುತ್ತೆ, ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿ ಆಗಲ್ಲ ಅದು. ಹಾಗಾಗಿ ಒಂದು 10-15 ನಿಮಿಷ ಬೇಯಿಸಿದ್ರೆ ಸಾಕು. ಮೀಡಿಯಮ್ ಫ್ಲೇಮಲ್ಲಿ ಈ ಥರ ನೋಡಿ, ಮೇಲ್ಗಡೆ ಈ ಥರ ನೀರು ಬಿಟ್ಕೊಂಡಿರುತ್ತೆ, ತುಂಬಾ ಟೇಸ್ಟ್ ಇರುತ್ತೆ. ಮತ್ತು ಇದು ಏನಂತಾರೆ, ಸೊಂಟಕ್ಕೆ ಎಲ್ಲ ತುಂಬಾ ಒಳ್ಳೆಯದು ಅಂತಾರೆ. ಅದು ನಾಟಿ ಹಸುವಿನ ಗಿಣ್ಣ ಆಗಿದ್ದರೆ ಯಾರೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಅಷ್ಟು ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟ್ ಇರುತ್ತೆ. ಫೈನಲ್ಲಿ ಗಿಣ್ಣ ರೆಡಿ ಆಗಿದೆ. ಯಾವ ಥರ ಆಗಿದೆ ಅಂತ ನೋಡೋಣ ಬನ್ನಿ. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ. ನಿಮಗೆ ಯಾರಾದರೂ ಕೊಟ್ಟರೆ, ಯಾರಾದರೂ ಅಂದರೆ ನೀವು ಎಲ್ಲಾದರೂ ಊರಿಗೆ ಹೋದಾಗ ತಂದರೆ ಯಾರೂ ಬೇಡ ಅಂತ ಹೇಳೋಕ್ಕೂ ಹೋಗ್ಬಿಡಿ. ಇದು ತುಂಬಾ ಒಳ್ಳೆಯದು, ಆರೋಗ್ಯಕ್ಕೂ ಅಷ್ಟೇ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಒಳ್ಳೆ ಕೇಕ್ ಥರ ಬಂದಿದೆ, ಎಷ್ಟು ಸಾಫ್ಟಾಗಿ, ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ ಅಲ್ವಾ. ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾರಾದರೂ ಕೊಟ್ಟರೆ ದಯವಿಟ್ಟು ಇಸ್ಕೊಂಡು ನೀವು ಈ ಥರ ಟ್ರೈ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ಬಂದಿತ್ತು ಗಿಣ್ಣ ಅಂತ. ತುಂಬಾ ಟೇಸ್ಟ್ ಇರುತ್ತೆ. ನಾನು ಫೈನಲಿ ತೋರಿಸಿದ್ನಲ್ವ ಯಾವ ಥರ ಬಂದಿದೆ ಅಂತ. ಈ ಥರ ಕೇಕ್ ಥರನೂ ಕಟ್ ಮಾಡ್ಕೋಬೋದು, ಇಲ್ಲ ನಾವು ಸ್ಪೂನಿಂದನೇ ತಗೊಂಡು ತಿಂತೀವಿ ಅನ್ನೋರು ಸ್ಪೂನಿಂದನೂ ತಗೊಂಡು ತಿನ್ಬೋದು. ಫೈನಲಿ ಗಿಣ್ಣ ರೆಡಿ ಆಗಿದೆ. ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ. ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಕೇಕ್ ಥರ ಒಳ್ಳೆ ಆ ಕಡೆ ಈ ಕಡೆ ಸ್ಪಾಂಜ್ ಆಗ್ತಿದೆ, ಆ ಕಡೆ ಈ ಕಡೆ ಫುಲ್ಲು ಇದಾಗ್ತಿದೆ. ಅದು ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ. ಇಷ್ಟ ಆಗಿತ್ತು ನೋಡಿ ನನ್ನ ಇವತ್ತಿನ ವಿಡಿಯೋ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.